they have spoken about installation of CCTV camera and problem of CCTV camera. So CCTV camera ವಿಚಾರ ಆಗಲಿ ಫಸ್ಟ್. CCTV camera ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು BBMP ದವರು ಹಿಂದೆ ಹಾಕಿದ್ದಾರೆ, ಅವು ವರ್ಕ್ ಆಗ್ತಾ ಇಲ್ಲ, ಕೆಲವು ಏರಿಯಾದಲ್ಲಿ ಪೊಲೀಸ್ ಹಾಕಿದ್ದಾರೆ, ಕೆಲವು ಇದು ಆಗ್ತಾ ಇಲ್ಲ ಅಥವಾ ಕಡಿಮೆ ಇದೆ, ಶಾರ್ಟೇಜ್ ಇದೆ, ಲಾಟ್ ಆಫ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ CCTV camera. ಸೊ CCTV camera ಇನ್ ಬ್ಯಾಂಗ್ಳೂರ್ ಸಿಟಿ ಅಂಡರ್ ಸೇಫ್ ಸಿಟಿ ಪ್ರಾಜೆಕ್ಟ್ ಕಳೆದ 2 ವರ್ಷದಿಂದ ನಡೀತಕ್ಕಂಥ ಪ್ರಾಜೆಕ್ಟ್ ಅಲ್ಲಿ ನಾವು ಕೂಡ 7,500 CCTV ಕ್ಯಾಮ್ರಾಗಳನ್ನು ಬ್ಯಾಂಗ್ಳೂರ್ ಮಹಾನಗರ ಬೇರೆ ಬೇರೆ ಭಾಗಗಳಲ್ಲಿ ಹಾಕಲಾಗಿದೆ. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನು, ಈಗ ದೇರ್ ಆರ್ 120 ಲ್ಯಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗಳಿವೆ. ಆ ಲೆಕ್ಕ ತಾವು ನೋಡಲಿಕ್ಕೆ ಹೋದರೆ ಅಟ್ಲೀಸ್ಟ್ 60 ಕ್ಯಾಮ್ರಾ ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಹಾಕಲಿಕ್ಕೆ ಸಾಧ್ಯತೆ ಇದೆ. ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ಫಂಡ್ಸ್. But this project with 600 crore rupees project of central and state government, we are doing it. ಅಷ್ಟು ಆದರೂ ಎಲ್ಲ ನೆಟ್ವರ್ಕ್ ಮಾಡಬೇಕು, ಪೋಲ್ ಹಾಕಬೇಕು, ಕ್ಯಾಮ್ರಾಗಳು ಹಾಕಬೇಕು. ಅವೆಲ್ಲ ಹಾಕೋದಾದ್ರೆ ಒನ್ ಪೊಲೀಸ್ ಸ್ಟೇಷನ್ ಆನ್ ಆನ್ ಅವರೇಜ್ ಇಸ್ ಗೆಟಿಂಗ್ 60 to 70 ಕ್ಯಾಮ್ರಾಸ್. ತಮ್ಮಲ್ಲಿ ಇರುವಂಥ ಫ್ರೇಜರ್ ಟೌನ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಶಿವಾಜಿನಗರ್ ಇರ್ಬೋದು, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಅಷ್ಟು ಕ್ಯಾಮ್ರಾಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಾಕಿದ್ದೇವೆ ನಾವು. ಬಟ್ ಪ್ರತಿಯೊಂದು ಕಡೆಗೆ ಪೊಲೀಸ್ ವತಿಯಿಂದ ಅಥವಾ BBMP ವತಿಯಿಂದ ಅಥವಾ ಗೌರ್ಮೆಂಟ್ ವತಿಯಿಂದ ಕ್ಯಾಮ್ರಾ ಹಾಕೋದು ಪಾಸಿಬಲ್ ಅಲ್ಲ, ಸಾಧ್ಯ ಅಲ್ಲ. ನಮ್ಮ ಜನಸಂಖ್ಯೆ ನೋಡಿದರೆ 1.5 crore ಬ್ಯಾಂಗ್ಳೂರಲ್ಲಿ, ಪೊಲೀಸ್ ಮ್ಯಾನ್ ನೋಡಿದರೆ 15,000. ಸೊ 0.1% ಪೊಲೀಸರು ಇದ್ದಾರೆ, 99.9% ಜನ ಪಬ್ಲಿಕ್ ಇದ್ದಾರೆ. ಸೊ ನಾವು ಮಾತ್ರ ನಿಮ್ದು 0.01% ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬಹುದು ಹೊರತು ತುಂಬಾ ಜಾಸ್ತಿ ಪ್ರತಿಯೊಂದು ವಿಚಾರಕ್ಕೆ ಪೊಲೀಸ್ ಎಲ್ಲ ಸಮಸ್ಯೆ ಸಮಾಧಾನ ಮಾಡಲಿಕ್ಕೆ ಆಗಲ್ಲ. ಅದೇ ತರ CCTV ಕ್ಯಾಮ್ರಾಗಳು. ಸೊ ದೇರ್ ಆರ್ ಲಾಟ್ ಆಫ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ರಿಪ್ರೆಸೆಂಟೇಟಿವ್ಸ್ ಹೂ ಹ್ಯಾವ್ ಜಾಯಿಂಡ್ ಟುಡೇಸ್ ಮೀಟಿಂಗ್. ಸೊ ನಂದು ಸಲಹೆಯನ್ನು ದಯವಿಟ್ಟು ತಮ್ಮ ಅಸೋಸಿಯೇಷನ್ ವತಿಯಿಂದ ಅಟ್ಲೀಸ್ಟ್ 100 ಕ್ಯಾಮ್ರಾ ಹಾಕೊಳ್ಬೇಕು ತಾವು ತಮ್ಮ ಏರಿಯಾದಲ್ಲೇನೆ, ಇಂಪಾರ್ಟೆಂಟ್ ಏರಿಯಾದಲ್ಲೇ. ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು ತಮಗೂ ಸಲಹೆ ಸೂಚನೆ ಕೊಡ್ತಾರೆ. ಈಗ ಗೌರ್ಮೆಂಟ್ ಇಂದ ಎಷ್ಟು ಸಾಧ್ಯತೆ ಇತ್ತು ಅಷ್ಟು ಕ್ಯಾಮ್ರಾಗಳನ್ನು 60 ಕ್ಯಾಮ್ರಾ, 70 ಕ್ಯಾಮ್ರಾ, 100 ಕ್ಯಾಮ್ರಾ, 80 ಕ್ಯಾಮ್ರಾ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಹಾಕೊಂಡಿದ್ದೇವೆ. ಅದು ವರ್ಕ್ ಆಗ್ತಾ ಇದೆ, ಕೆಲವು ವರ್ಕ್ ಆಗ್ತಾ ಇಲ್ಲ. 31 ಮಾರ್ಚ್ 30 ಏಪ್ರಿಲ್ ಒಳಗೆ ಪ್ರತಿಯೊಂದು ಕ್ಯಾಮ್ರಾ ವರ್ಕ್ ಮಾಡಲಿಕ್ಕೆ ಪ್ಲಾನ್ ಇದೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಸೆಕೆಂಡ್ ಫೇಸ್ ಕೂಡ ಓಪನ್ ಆಗಿದೆ, ನಡೀತಾ ಇದೆ. ಬಟ್ ಆದ್ರೂ ತಾವು ತಮ್ಮ ಹದ್ದಿಯಲ್ಲಿ, ತಮ್ಮ ವ್ಯಾಪ್ತಿಯಲ್ಲಿ, ತಮ್ಮ ಕಾಲೋನಿಯಲ್ಲಿ, ತಮ್ಮ ಏರಿಯಾ ಅಲ್ಲಿ, ತಮ್ಮ ಲೇಔಟ್ ಅಲ್ಲಿ ಈ ಕ್ಯಾಮ್ರಾಗಳನ್ನು ಹಾಕದೇ ಇದ್ರೆ ಅದನ್ನು ಸಾಧ್ಯ ಆಗಲ್ಲ. There are examples in other part of the city. ಕನಕ್ಪುರ ರೈಸಿಂಗ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವರು ಇದೇ ತರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಅವರು ತಮ್ಮಲ್ಲಿ 100 ಕ್ಯಾಮ್ರಾಗಳನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಕನೆಕ್ಷನ್ ಪೊಲೀಸ್ಗೆ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಕನೆಕ್ಷನ್ ಪೊಲೀಸ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ಗೆ ನಮ್ಮ ಆಫೀಸಲ್ಲಿ ಕೊಡಬಹುದು. ಅದಕ್ಕೆ ಆ ಎಲ್ಲ ಕ್ಯಾಮ್ರಾಗಳಿಗೆ ಏನು ಕಮಾಂಡ್ ಸೆಂಟರ್ ವತಿಯಿಂದ ಹೆಲ್ಪ್ ಆಗಬೇಕು, ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನಿಟರಿಂಗ್ ಸೆಂಟರ್ ಆಗಬೇಕು ಅಥವಾ ಆ ಥರ ಏನಾದರೂ ವ್ಯವಸ್ಥೆ ಆಗೋದಾದ್ರೆ ಡೆಫಿನೆಟ್ಲಿ ಪೊಲೀಸ್ ವತಿಯಿಂದ ನಾವು ರೆಡಿ ಇದ್ದೇವೆ. ಆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮತ್ತೆ ಎಲ್ಲಿ ಕ್ಯಾಮ್ರಾ ಹಾಕಬೇಕು ಆ ಸೂಚನೆ ಸಲಹೆ ತಮ್ಮೆಲ್ಲರಿಗೆ ಕೊಡ್ತೇವೆ. ಬಟ್ ಈ ಕ್ಯಾಮ್ರಾಗಳನ್ನು ಹಾಕೋದು ಜವಾಬ್ದಾರಿ ನಿಮ್ಮೆಲ್ಲರದು ಆದ್ಯ ಜವಾಬ್ದಾರಿ ಆಗಿರ್ತದೆ. ಯಾಕೆಂದ್ರೆ ಕ್ಯಾಮ್ರಾ ಅಟ್ಲೀಸ್ಟ್ 50,000 ಕ್ಯಾಮ್ರಾ ಹಾಕಿದ್ರು ಕೂಡ ಕಡಿಮೆ. ನನ್ನ ಲೆಕ್ಕ ಪ್ರಕಾರ ನೀವು ಮಾತಾಡೋದಾದ್ರೆ ನಿಮ್ಮ ಶಿವಾಜಿನಗರ್ ಮತ್ತೆ ಫ್ರೇಜರ್ ಟೌನ್ ಏರಿಯಾದಲ್ಲಿ 50,000 ಕ್ಯಾಮ್ರಾಗಳು ನಾವು ಹಾಕಬೇಕು. ಸೊ ನಾವು ಗೌರ್ಮೆಂಟ್ ಎಷ್ಟು ಹಾಕ್ಬೋದು, 200 ಹಾಕ್ಬೋದು, 300 ಹಾಕ್ಬೋದು, 1,000 ಹಾಕ್ಬೋದು. ಕೊನೆಯದಾಗಿ ನೀವುಗಳು ನಿಮ್ಮ ಏರಿಯಾದಲ್ಲಿ ಕ್ಯಾಮ್ರಾಗಳನ್ನು ಹಾಕದೇ ಇದ್ರೆ ಯಾರ ಕಡೆಯಿಂದ ಅದು ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ. ಸೊ ನಾಟ್ ಓನ್ಲಿ ಕ್ಯಾಮ್ರಾ, ನಂಬರ್ ಆಫ್ ಕ್ಯಾಮ್ರಾ, ಬಟ್ ದ ಕ್ವಾಲಿಟಿ ಆಫ್ ಕ್ಯಾಮ್ರಾ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಜೂಮಿಂಗ್ ಫೆಸಿಲಿಟಿ, 10x ಜೂಮ್, 20x ಜೂಮ್, ಫೇಶಿಯಲ್ ರಿಕಾಗ್ನಿಷನ್ ಕ್ಯಾಮ್ರಾ. ಹಿಂದೆ ಇರ್ತಕ್ಕಂಥ ಕ್ಯಾಮ್ರಾ ನಾವು ಹಾಕುವಾಗ ಸ್ಟಾರ್ಟಿಂಗ್ 15 years ಹಿಂದೆ 20,000 ರೂಪಾಯಿಗೆ ಏನು ಕ್ಯಾಮ್ರಾ ಬರ್ತಾ ಇತ್ತು, ಇವತ್ತು 2,000 ರೂಪಾಯಿಗೆ ಬರ್ತಾ ಇದೆ. ಸೊ ಯಾಕೆ ನೀವು ಎಲ್ಲರೂ ಈ ಟ್ರೇಡ್ ಅಸೋಸಿಯೇಷನ್ ಅವರೇ ಇರ್ಬೋದು, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರೇ ಇರ್ಬೋದು, ಬೇರೆ ಲೋಕಲ್ ಟ್ರೇಡರ್ಸ್ ಯಾರಾದರೂ ಇರಲಿ, ದಯವಿಟ್ಟು ಈ ಕ್ಯಾಮ್ರಾಗಳನ್ನು ಹಾಕಿ. ಇವತ್ತೇ ತಾವು ಇದರ ಬಗ್ಗೆ ನಮಗೆ ಮಾತಾಡಿ ಹೋಗಬೇಕು ದಟ್ ನಮ್ಮ ಅಸೋಸಿಯೇಷನ್ ಇಂದ ನಾವು 100 ಕ್ಯಾಮ್ರಾ ನಮ್ಮ ಏರಿಯಾದಲ್ಲೇ ಹಾಕ್ತೇವೆ ಅಂತ. ಪೊಲೀಸ್ ವತಿಯಿಂದ ಏನು ಸಹಾಯ ಬೇಕು, ಐ ವಿಲ್ ಪ್ರೊವೈಡ್. We will come to you, we will suggest, we will direct, we will tell you, yes, this is a crime prone area, you put a camera at this junction, at this border, this is a bullet camera you put, this is a dome camera you put, this is a this camera, this is the FRS camera you put. ಯಾವ ತರ ಕ್ಯಾಮ್ರಾ ಎಲ್ಲಿ ಹಾಕಬೇಕು ಆ ಸಲಹೆ, ಆ ಸೂಚನೆಗಳನ್ನು ನನ್ನ ಪೊಲೀಸ್ ಅಧಿಕಾರಿ, ನನ್ನ ಸಿಬ್ಬಂದಿ, ನಮ್ಮ ಸಹೋದ್ಯೋಗಿ ಎಲ್ಲರೂ ಬಂದು ತಮ್ಮ ಪ್ರತಿಯೊಂದು ಏರಿಯಾಗೆ ಬಂದು
ಆ ಸಲಹೆಯನ್ನು ಕೊಡ್ತಾರೆ. ಬಟ್ ಆ ಡ್ರೈವ್ ಅನ್ನು ತಾವು ತಮ್ಮ ಏರಿಯಾದಲ್ಲಿ ಮಾಡದೇ ಇದ್ರೆ, ಎಲ್ಲ ಅಪೇಕ್ಷೆ ಗೌರ್ಮೆಂಟ್ ಇಂದಾನೇ ಮಾಡ್ಬಿಟ್ರೆ ಬಹುಶಃ ಅದು ಸಾಧ್ಯ ಆಗಲ್ಲ ಅಂತ ನನ್ನ ಅನಿಸಿಕೆ ಇದೆ. ತಾವು ದಯವಿಟ್ಟು ಇವತ್ತೇ ಇದರ ಬಗ್ಗೆ ಲೆಕ್ಕ ಹಾಕಬೇಕು. ಎಸ್, ಇನ್ ಅನದರ್ 1 month ಐ ವಿಲ್ ಪುಟ್ 100 ಕ್ಯಾಮ್ರಾ ಇನ್ ಮೈ ಏರಿಯಾ. ನೋಡೋಣ ಯಾವ ಕ್ರೈಮ್ ಆಗ್ತದೆ. ಅವ್ರ ಕ್ರೈಮ್ ಆದ್ರೂ ಅದನ್ನು ಹಿಡಿಲಿಕ್ಕೆ ಸಾಧ್ಯತೆ ಆಗ್ತದೆ. 100% ಅದನ್ನು ಪೊಲೀಸರು ಆ ಕ್ಯಾಮ್ರಾ ಕ್ಲಿಪ್ಪಿಂಗ್ ಸಿಕ್ಕಿದ ನಂತರನೂ ಕ್ರಮ ಕೈಗೊಳ್ಳಿ. ಅವುಗಳೇನು ಕ್ರಮ ಮಾಡಲಿಲ್ಲ, ನಿಮ್ಮಲ್ಲಿ ವೀಲಿಂಗ್ ನಡೀತಾ ಇದೆ, ಯಾರು ಗಾಂಜಾ ಹೊಡಿತಾ ಇದ್ದಾರೆ, ಬೇರೆ ಬೇರೆ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆ ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆಗೆ ಸಂಬಂಧ ಇದೆ. ಈಗ ಪೊಲೀಸರು ಈ ಯಾವುದು ಆ ಕ್ಯಾಮ್ರಾ ಬೇಸಿಸಲ್ಲಿ ಯಾವ ಆಕ್ಷನ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಹತ್ರ ಬನ್ನಿ. ದಟ್ ಇಸ್ ನಮ್ಮ ಜವಾಬ್ದಾರಿ ಆಗುತ್ತೆ. ಅದು ಆ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಳ್ಳಿ, ಕಮಾಂಡ್ ಸೆಂಟರ್ ಮಾಡ್ಕೊಳ್ಳಿ. ಎಲ್ಲ 200-500 ಕ್ಯಾಮ್ರಾ ಒಂದು ಕಡೆ ಟೆಕ್ನಾಲಜಿ ಗುಡ್ ಕ್ಯಾಮ್ರಾ, ಅಂತ ಕ್ಯಾಮ್ರಾಗಳನ್ನು ತಾವು ಎಲ್ಲರೂ ತಮ್ಮ ಏರಿಯಾದಲ್ಲಿ ಅಳವಡಿಸಿಕೊಳ್ಳಿ ಅಂತ ನಾನು ತಮ್ಮೆಲ್ಲರಿಗೂ ಮಾತಾಡ್ಲಿಕ್ಕೆ ತಮಗೂ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಂಡ್ ದಯವಿಟ್ಟು ಅದನ್ನು ಇವತ್ತೇ ನೀವು ಆ ತರ ಯು ಶುಡ್ ಟೇಕ್ ಅ ರೆಸೊಲ್ಯೂಷನ್ ಇನ್ ಯುವರ್ ಕಮಿಟಿ meeting either today or tomorrow and make a plan of putting 100 camera. It is nothing big. It will hardly cost 4-5 lakh rupees. It is nothing big. When one night camp we are losing 10 lakh, 20 lakh, 30 lakh, chain snatching ಆಗುತ್ತೆ, ಇನ್ನೊಂದು ಆಗುತ್ತೆ. 4-5-10 ಲಕ್ಷ ರೂಪಾಯಿ ಕ್ಯಾಮೆರಾ ನಿಮ್ಮ ಏರಿಯಾದಲ್ಲಿ ನೀವೇ ಹಾಕಿಬಿಟ್ರೆ ನಿಮ್ಮ ಒಳ್ಳೆಯದು ಆಗಲಿಕ್ಕೆ ಪೊಲೀಸ್ ವತಿಯಿಂದ ಕನ್ಸಲ್ಟೆನ್ಸಿ ಅಂಡ್ ಸೂಚನೆ ಸಲಹೆ ಡೆಫಿನೆಟ್ಲಿ ನಾವು ಕೊಡ್ತೇವೆ. ಯಾರಿಗೆ ಬೇಕು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ಗಳು ಅದಕ್ಕೆ ರೆಡಿ ಇದ್ದಾರೆ. ಮತ್ತೆ ನಮ್ಮ ACPಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು ದಟ್ ಸಜೆಷನ್ ವಿ ಆರ್ ಗೋಯಿಂಗ್ ಟು ಗಿವ್ ಈಚ್ ಅಂಡ್ ಎವ್ರಿ ಅಸೋಸಿಯೇಷನ್. ಅಂಡ್ ಯಾರು 100 ಕ್ಯಾಮೆರಾ ಹಾಕ್ತಾರೆ ಅವರಿಗೆ ಸಮ್ಮಾನ ನಾವು ಮಾಡ್ತೇವೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆ ಸಮ್ಮಾನ ನಾವು ಮಾಡ್ತೇವೆ. ಅಂಡ್ ಅವರಿಗೆ ನಮ್ಮಲ್ಲಿ ಕರಿತೇವೆ. ಪೊಲೀಸ್ ಕಮಾಂಡ್ ಸೆಂಟರ್ ಅಲ್ಲಿ ಅವರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಪೊಲೀಸ್ ಕಮಾಂಡ್ ಸೆಂಟರ್ ಹೇಗೆ ನಡೀತಾ ಇದೆ, ನಿಮ್ ಕ್ಯಾಮ್ರಾಗಳಿಗೆ ನಮ್ಮ ಕಮಾಂಡ್ ಸೆಂಟರ್ಗೆ ಕನೆಕ್ಷನ್ ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ಕೇಳಿದ್ರು ಕೆಲವು ಕ್ಯಾಮ್ರಾ 10 ಕ್ಯಾಮ್ರಾ ಕೊಟ್ಟಿದ್ದೇನೆ, 10 ಕೊಡ್ಬೋದು, 20 ಕೊಡ್ಬೋದು, 20,000 ಕೊಡ್ಲಿಕ್ಕೆ ಆಗಲ್ಲ. ನೀವು ಎಲ್ಲ ಸೇರಿ 10 ಕ್ಯಾಮ್ರಾ ಹಾಕಿದ್ರೆ ತಾನೇ 20,000 ಕ್ಯಾಮ್ರಾ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅಂಡ್ ಅದಕ್ಕೆ ಮೇಂಟೆನೆನ್ಸ್ ಜೊತೆಗೆ ಕೊಡಬೇಕು. ನೀವು 3 years AMC 5 years AMC ಕೊಡದೇ ಇದ್ರೆ ಅದಕ್ಕೆ ಟೋಟಲಿ ಯೂಸ್ಲೆಸ್, ಅದೇ ಮತ್ತೆ ಉಪಯೋಗ ಆಗಲ್ಲ. ಸೊ ದಯವಿಟ್ಟು ತಮ್ಮ ವತಿಯಿಂದ ಏನಾದರೂ ಪ್ಲಾನ್ ಹಾಕಿ. ನಿಮ್ಮ ಏರಿಯಾ ಯಾವ ರಿಚರ್ಡ್ ಟೌನ್ ಇದೆ, ಕಾಕ್ಸ್ ಟೌನ್ ಇದೆ, ಕುಕ್ ಟೌನ್ ಇದೆ, ಎಲ್ಲರೂ ಮಾತಾಡಿದಿರಿ. ಬಟ್ ವೈ ಡೋಂಟ್ ಯು ಟಾಕ್ ಟು ಯುವರ್ ಮೆಂಬರ್ಸ್? ಅಲ್ಲಿಗೆ ಯು ಟೇಕ್ ಸಮ್ ಸ್ಮಾಲ್ ಕಾಂಟ್ರಿಬ್ಯೂಷನ್. ಈಗ 10,000 ಸಿಗ್ನೇಚರ್ ಹಾಕ್ತೀರಿ ಅಂದಿದ್ದೀರಿ, ಅದನ್ನೇ 2,000 ಕ್ಯಾಮ್ರಾ ಹಾಕಿ ಸ್ವಾಮಿ. ಯಾರು ಏನು ಇಲ್ಲಿಗಲ್ ಆಕ್ಟಿವಿಟಿ ಇದೆ 100% ನಮ್ಮ ಗಮನಕ್ಕೆ ಬರ್ತದೆ. ಆ ಕ್ಯಾಮ್ರಾ ಕ್ಲಿಪ್ಪಿಂಗ್ ತಗೊಂಡು ನೆಕ್ಸ್ಟ್ ಡೇ ಕಠಿಣವಾದಂಥ ಕ್ರಮವನ್ನು ನಾವು 100% ತಗೊಳ್ತೇವೆ. ನಾವು ತಗೊಳ್ಳದೇ ಇದ್ರೆ ಅದಕ್ಕೆ ಆ ಡಿಪಾರ್ಟ್ಮೆಂಟ್ಗೆ ಯಾರ ಅಧಿಕಾರಿ ಇದಕ್ಕೆ ಕಾರಣಕರ್ತಾಗಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನೀವು ನನ್ನ ಹತ್ರ ಬರಬಹುದು. ಎನಿ ಟೈಮ್ ಆಫ್ ಡೇ ಅಂಡ್ ನೈಟ್ ಐ ವಿಲ್ ಟೇಕ್ ಆಕ್ಷನ್. ಸೊ ದಿಸ್ ಇಸ್ ಅಬೌಟ್ CCTV ಕ್ಯಾಮ್ರಾ. ಪೆಟ್ರೋಲಿಂಗ್ ಬಗ್ಗೆ ತಾವು ಹೇಳಿದ್ರೆ ಅದು ಕರೆಕ್ಟ್ ಇದೆ. ನಂದು ಅನಿಸಿಕೆ ಅಷ್ಟೇ ಇದೆ, ಪೆಟ್ರೋಲಿಂಗ್ ಜಾಸ್ತಿ ಆಗ್ತಾ ಇಲ್ಲ, ಸಮರ್ಪಕವಾಗಿ ಆಗ್ತಾ ಇಲ್ಲ. ಅಥವಾ ಕ್ರೈಮ್ ಎಲ್ಲಿ ನಡೀತಾ ಇದೆ, ಪೆಟ್ರೋಲಿಂಗ್ ಒಂದು ಕಡೆ ನಡೀತಾ ಇದೆ, ಕ್ರೈಮ್ ಇನ್ನೊಂದು ಕಡೆ ನಡೀತಾ ಇದೆ. ಸೊ ನಾವು ಏನ್ ಮಾಡ್ತಿದ್ದೇವೆ, ನಮ್ಮ ಆಫೀಸರ್ಸ್ಗೆ ಸೂಚನೆ ಸಲಹೆಯನ್ನು ಕೊಟ್ಟಿದ್ದೇವೆ ಕ್ರೈಮ್ ಮ್ಯಾಪಿಂಗ್ ಮಾಡುವಂತ. ಕ್ರೈಮ್ ಮ್ಯಾಪಿಂಗ್ ಆದ್ರೆ ಏನು, ಯಾವ ದಿನ ಕ್ರೈಮ್ ನಡೀತಾ ಇದೆ, ಸೋಮವಾರ ಆಗ್ತಾ ಇದೆ, ಬುಧವಾರ ಆಗ್ತಾ ಇದೆ, ಗುರುವಾರ ಆಗ್ತಾ ಇದೆ, ಯಾವ ದಿನ ಆಗ್ತಾ ಇದೆ, ಯಾವ ಕ್ಷಣ ಆಗ್ತಾ ಇದೆ, ಯಾವ ಟೈಮ್ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆ ಆಗ್ತಾ ಇದೆ, ರಾತ್ರಿ 9:30 ಆಗ್ತಾ ಇದೆ, ಅಥವಾ ಮಧ್ಯರಾತ್ರಿ 3 ಗಂಟೆ ಆಗ್ತಾ ಇದೆ. ಸೊ ಯಾವ ತರ ಕ್ರೈಮ್ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ. ಈಗ ಹೇಳಿದ್ದಾರೆ ಕೆಲವು ಮೆಂಬರ್ಸ್, ಇದು ಮಗಿಂಗ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಹೌದು, ಆಗ್ತಾ ಇದೆ, ಕರೆಕ್ಟ್ ಫ್ಯಾಕ್ಟ್, ಇಟ್ ಈಸ್ ಅ ಫ್ಯಾಕ್ಟ್, ಆಗ್ತಾ ಇದೆ. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ, ನೀವು ಪೊಲೀಸರಿಗೆ ಮಾಹಿತಿ ಕೊಡಬೇಕು. ದೇರ್ ಇಸ್ ಅ ಪೊಲೀಸ್ ನಂಬರ್ ಕಾಲ್ಡ್ 112. 112 ಅನ್ನು ಹಿಂದೆ 100 ಇತ್ತು, 100 ಇತ್ತು, ಈಗ ಅದು ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ, 112 ಇದೆ. ಆ 112 ಅನ್ನು ತಾವು ಎಲ್ಲರೂ ಉಪಯೋಗಿಸಿಕೊಳ್ಬೇಕು. ಅದಕ್ಕೆ ಬೆನಿಫಿಟ್ ಏನಾಗುತ್ತೆ, ವಿ ಹ್ಯಾವ್ ಎ ಟೆಕ್ನಾಲಜಿ ಬ್ಯಾಕ್ ಎಂಡ್. 1 ವರ್ಷದಲ್ಲಿ ಎಷ್ಟು ಸ್ನ್ಯಾಚಿಂಗ್ ಕಂಪ್ಲೇಂಟ್ ಬರ್ತದೆ ನಾವು ಮ್ಯಾಪ್ ಅಲ್ಲಿ ಪ್ಲಾಟ್ ಮಾಡಬಹುದು. ಯಾರು ಫೋನ್ ಮಾಡಿದ್ದಾರೆ, ಯಾವ ಲೊಕೇಶನ್ ಇಂದ ಮಾಡಿದ್ದಾರೆ, ಅಲ್ಲಿ ಯಾವ ತರ ಸಮಸ್ಯೆ ಆಗಿದೆ, ಆ ವಿಚಾರ ನಮ್ಮ ಡೇಟಾ ಬೇಸ್ಗೆ ಜನರೇಟ್ ಆಗುತ್ತೆ. ದಟ್ ಈಸ್ ವೈ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಯಾವ ತರ ಕ್ರೈಮ್ ಆಗುತ್ತಾದ್ರೆ, ಈ ಗಾಂಜಾ ಹೊಡೆಯೋರು ಸಮಸ್ಯೆ ಇದ್ರೆ ನಿಮ್ಮ ಊರಲ್ಲಿ, ಆ ಗಾಂಜಾ ಬಗ್ಗೆ ಯಾವ ಏರಿಯಾದಲ್ಲಿ ಅವರು ಗಾಂಜಾ ಹೊಡಿತಾ ಇದ್ದಾರೆ ಅಂಡ್ ಎಷ್ಟು ಜನ ಇದ್ದಾರೆ, ವಾಟ್ ಇಸ್ ದ ಪ್ರಾಬ್ಲಮ್, ದಯವಿಟ್ಟು 112ಗೆ ಕಾಲ್ ಮಾಡಿ. ನಮ್ಮ ಡೇಟಾ ಬೇಸ್ ಜನರೇಟ್ ಆಗುತ್ತೆ. 1 ವರ್ಷ ಬಿಟ್ಟು ನನಗೆ ಗೊತ್ತಾಗುತ್ತೆ ದಟ್ ಈ ಏರಿಯಾದಲ್ಲಿ ಗಾಂಜಾ ಬಗ್ಗೆ ಎಷ್ಟು ಕಾಲ್ ಬಂದಿದೆ, ಈ ಏರಿಯಾದಲ್ಲಿ ಬ್ಯಾಗ್ ಸ್ನ್ಯಾಚಿಂಗ್ ಬಗ್ಗೆ ಎಷ್ಟು ಕಾಲ್ ಬಂದಿದೆ, ಈ ಏರಿಯಾದಲ್ಲಿ ರೋಡ್ ಆಕ್ಸಿಡೆಂಟ್ ಬಗ್ಗೆ ಎಷ್ಟು ಕಾಲ್ ಬಂದಿದೆ. ಸೊ ನಮ್ಮ 112 ಅಲ್ಲಿ ಟೆಕ್ನಾಲಜಿ ಮೂಲಕ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. ಬಟ್ ಈಗ ನಾವು ಸದ್ಯ ಅದು ಸಿಸ್ಟಮ್ ಶುರು ಮಾಡಿದ್ದೇವೆ. ಸೊ ಬಹುಶಃ ಆಫ್ಟರ್ 1 year, ಆಫ್ಟರ್ 6 months ವಿ ವಿಲ್ ಹ್ಯಾವ್ ಲಿಟಲ್ ಬಿಟ್ ಡೇಟಾ ಬೇಸ್, ಆಫ್ಟರ್ 5 years ವಿ ವಿಲ್ ಹ್ಯಾವ್ ಹ್ಯೂಜ್ ಡೇಟಾ ಬೇಸ್.
ಬಟ್ ತಾವು ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಬೇಕು. 112ಗೆ ಪ್ರತಿ ಸಣ್ಣ ವಿಚಾರ ಇದ್ರು ಹೇಳಬೇಕು ಅವರಿಗೆ, ಸರ್ ಈ ತರ ಗಾಂಜಾ ಪ್ರಾಬ್ಲಮ್ ಆಗ್ತಾ ಇದೆ, ಈ ತರ ವೀಲಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಈ ತರ ಯಾವುದು ನಮಗೆ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಈ 112 ಸಿಸ್ಟಮ್ ಅನ್ನು ತಾವು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಅವರಿಗೆ ಹೇಳಬೇಕು, ಲೋಕಲ್ ಪೊಲೀಸ್ ಸ್ಟೇಷನ್ ನನಗೆ ಪರಿಚಯ ಇದ್ದಾರೆ ಅಥವಾ ನನಗೆ ACP ಪರಿಚಯ ಇದ್ದಾರೆ ಅಂತ ಬೇಡ. 112ಗೆ ಕಾಲ್ ಮಾಡಿ, ನಿಮಗೆ ಯಾರ ಪರಿಚಯ ಬೇಡ, ಯಾರ ಪರಿಚಯ ಬೇಕಾಗಿಲ್ಲ. 112ಗೆ ಹೇಳಿ ಏನು ಸಮಸ್ಯೆ ಆಗ್ತಾ ಇದೆ. 8 ಮಿನಿಟ್ಸ್ ಒಳಗೆ ನಿಮ್ಮ ಆ ಜಾಗಕ್ಕೆ ಬಂದು ನಿಮಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಬಟ್ ಅದು ಮಾಡದೇ ಇದ್ರು ಅಟ್ಲೀಸ್ಟ್ ನಮಗೆ ಡೇಟಾ ಬೇಸ್ ಸಿಗುತ್ತೆ. ನಾಳೆ ಗೊತ್ತಾಗುತ್ತೆ ಗಾಂಜಾ ಪ್ರಾಬ್ಲಮ್ ಎಲ್ಲಿದೆ, ಬೇರೆ ಯಾವ ತರ ಪ್ರಾಬ್ಲಮ್ ಎಲ್ಲಿದೆ. ಸೊ ಅದನ್ನು ತಾವು ಎಲ್ಲರೂ ಯೂಸ್ ಮಾಡಬೇಕು. 112 ಸಿಸ್ಟಮ್ ಅನ್ನು, CCTV ಅನ್ನು ಯೂಸ್ ಮಾಡಬೇಕು. ಈಗ ಪೊಲೀಸ್ಗೆ ಹೇಳ್ತಾ ಇದ್ರಿ ಈ ತರ ಸರ್ ಪ್ರಾಬ್ಲಮ್ ಇದೆ, ವೀಲಿಂಗ್ ಮಾಡ್ತಾ ಇದ್ದಾರೆ. ಈಗ ಬಾಯಿ ಮಾತಿಂದ ಹೇಳಿದ್ರೆ ಯಾರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಎಲ್ಲ ಹತ್ರ ಯಾರು ಇದ್ರು 2000 rupees ಮೊಬೈಲ್ ಅಲ್ಲಿ ಕೂಡ ವಿಡಿಯೋ ಮಾಡುವ ಫೆಸಿಲಿಟಿ ಇದೆ, ಫೋಟೋ ಮಾಡುವ ಫೆಸಿಲಿಟಿ ಇದೆ. ಎಷ್ಟು ಜನ ನೀವು ಫೋಟೋಗಳನ್ನು ಪೊಲೀಸ್ಗೆ ಕಳಿಸಿದಿರಿ, ಪೊಲೀಸ್ ಕಂಟ್ರೋಲ್ ರೂಮ್ಗೆ ಎಷ್ಟು ವಿಡಿಯೋ ಕಳಿಸಿದಿರಿ. ಈ ಗಾಂಜಾ ಹೊಡಿತಾ ಇದ್ದಾರೆ, ದೂರಿಂದ ಝೂಮ್ ಮಾಡಿ ಫೋಟೋ ತಗೊಳ್ಳಿ. ಈ ತರ ದೂರಿಂದ ಆ ತರ 4 ಜನ ಕೂತ್ಕೊಂಡಿದ್ದಾರೆ ಅಂತ ಪೊಲೀಸ್ ಬಂದಾಗ ಅವರು ಕಾಣೋದಿಲ್ಲ, ಓಡ್ ಹೋಗ್ಬಿಡ್ತಾರೆ. ಸೊ ನೀವು ಅಟ್ಲೀಸ್ಟ್ ವಾಟ್ ಯು ಆರ್ ಸಪೋಸ್ ಟು ಡೂ ಇಸ್ ಟು ಕೀಪ್ ಸಮ್ ಫೋಟೋಗ್ರಾಫ್. ದೂರಿಂದ ಯಾವ ವಿಡಿಯೋ ಫೋಟೋ, ನಮ್ಮ ಒಂದು ನಂಬರ್ ಇದೆ 9480801000 ಸೋಷಿಯಲ್ ಮೀಡಿಯಾ ನಂಬರ್ ಇದೆ. ಆ ನಂಬರ್ಗೆ ನೀವು ಆ ವಿಡಿಯೋ ಕಳಿಸ್ಬಿಟ್ರೆ ನಾವು ಅಟ್ಲೀಸ್ಟ್ ಕನ್ಸರ್ನ್ ಪೊಲೀಸ್ಗೆ ಕಳಿಸ್ಬಿಟ್ಟು ವಿ ಕ್ಯಾನ್ ಟೇಕ್ ಸಮ್ ಆಕ್ಷನ್ ಆನ್ ದ್ಯಾಟ್. ಬಟ್ ಬಾಯಿ ಮಾತಿಂದ ಮಾತಾಡ್ತಾ ಹೋದ್ರೆ ಇಲ್ಲ ಸರ್ ಇಲ್ಲಿ ದಿನಾಲೂ ಗಾಂಜಾ ಹೊಡಿತಾ ಇದ್ದಾರೆ, ಹಗಲು ಮತ್ತೆ ರಾತ್ರಿ ಮತ್ತೆ ಮಧ್ಯರಾತ್ರಿ ಗಾಂಜಾನೇ ಹೊಡೆಯೋದು ಅಂತ ಹೇಳಿದ್ರೆ ಯಾರಿಗೆ ಅರ್ಥ ಆಗಲ್ಲ. ಯಾವ ಟೈಮ್ಗೆ ಯಾರು ಏನು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ದಯವಿಟ್ಟು ಅದರ ಬಗ್ಗೆ ಫೋಟೋ ತಗೊಳ್ಳಿ. ಗೂಗಲ್ ಫೋಟೋಸ್ ಇದೆ, ಅದರಲ್ಲಿ ಲ್ಯಾಟ್ ಲಾಂಗ್ ಬರ್ತದೆ, ಯಾವ ಜಾಗ ಇದು, ಯಾವ ಟೈಮ್ ಸ್ಟ್ಯಾಂಪ್ ಬರ್ತದೆ, ಡೇಟ್ ಸ್ಟ್ಯಾಂಪ್ ಬರ್ತದೆ. ಆವಾಗ ನಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಈ ಜಾಗದಲ್ಲಿ ಈ ಲ್ಯಾಟ್ ಲಾಂಗ್ ಏರಿಯಾದಲ್ಲಿ ಇಂಥದ್ದವನು ಅಲ್ಲಿ ದೂರಿಂದ 4 ಜನ ಗಾಂಜಾ ತಗೊಳ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಡೇ ಪೆಟ್ರೋಲಿಂಗ್ ಅಲ್ಲಿ ಮಾಡಬಹುದು. ನಮ್ಮ ಪೆಟ್ರೋಲಿಂಗ್ ಸರಿ ಮಾಡ್ಲಿಕ್ಕೆ ಸೈಂಟಿಫಿಕ್ ಪೆಟ್ರೋಲಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ತಮ್ಮದು ಕೂಡ ಹಲವಾರು ಜವಾಬ್ದಾರಿ ಇದೆ. ಈಗ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಎಲ್ಲ ತುಂಬಾ ಬದಲಾವಣೆ ಆಗಿದೆ. 100ಕ್ಕೆ 100 ಪ್ರತಿ ವರ್ಷ 100ಕ್ಕೆ 100 ಪಟ್ಟು ಚೇಂಜ್ ಆಗ್ತಾ ಇದೆ ಟೆಕ್ನಾಲಜಿ. ಅದಕ್ಕೆ ನಿಮ್ದು ಜವಾಬ್ದಾರಿ ಏನು, ನೀವು ಪೊಲೀಸರಿಗೆ ಟೆಕ್ನಾಲಜಿ ಮೂಲಕನೇ ನಿಮ್ಮ ಮಾಹಿತಿಯನ್ನು ಕೊಡಬೇಕು, ಲ್ಯಾಟ್ ಡೌನ್ ಕೊಡಬೇಕು. ಆ ಜಾಗ ಎಲ್ಲಿ ಘಟನೆ ನಡೀತಾ ಇದೆ, ಯಾವ ಟೈಮ್ ಅಲ್ಲಿ ನಡೀತಾ ಇದೆ, ಮತ್ತೆ ಏನ್ ಸಮಸ್ಯೆ ನಡೀತಾ ಇದೆ. ಈ 3 ವಿಚಾರ ನಮಗೆ ನೀವು ವಿಡಿಯೋ ಮೂಲಕ ಫೋಟೋ ಮೂಲಕ ಕಳಿಸಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಡೆಫಿನೆಟ್ಲಿ ನಮಗೆ ಇವತ್ತು ಇಲ್ಲಾದ್ರೆ ನಾಳೆ ಇಲ್ಲಾದ್ರೆ ಆಫ್ಟರ್ 1 month ವಿ ಆರ್ ಏಬಲ್ ಟು ಟೇಕ್ ಸಮ್ ಆಕ್ಷನ್. ಇಲ್ಲಾದ್ರೆ ಆಕ್ಷನ್ ಆಗಲ್ಲ. ಈಗ ಬಾಯಿಂದಾನೆ ಮಾತಾಡ್ತಾ ಹೋದ್ರೆ ಸರ್ ನನ್ನ ಹಿಂಗೆ ಆಗಿತ್ತು ಹಾಗೆ ಆಗಿತ್ತು, ಅದಕ್ಕೆ ದಯವಿಟ್ಟು ಆಕ್ಷನ್ ಆಗಲ್ಲ. ಪ್ಲೀಸ್ ಟೇಕ್ ಸೈಂಟಿಫಿಕ್ ಲ್ಯಾಟ್ ಲಾಂಗ್ ಅಂಡ್ ಪ್ರೊವೈಡ್ ದ ಇನ್ಫಾರ್ಮೇಶನ್ ಟು ದ ಡಿಪಾರ್ಟ್ಮೆಂಟ್ ಇನ್ ಅ ಪ್ರಾಪರ್ ವೇ. ಆವಾಗ ಏನಾಗುತ್ತೆ, ನಮಗೆ ಮಾಹಿತಿ ಕರೆಕ್ಟ್ ಆಗುತ್ತೆ, ವಿ ಕ್ಯಾನ್ ಟೇಕ್ ಆಕ್ಷನ್. ಐ ಆಮ್ ಟೆಲಿಂಗ್ ಅಬೌಟ್ ಆಕ್ಷನೇಬಲ್ ಪಾಯಿಂಟ್ಸ್ ಅಂಡ್ ದ ಡ್ಯೂಟೀಸ್ ಆಫ್ ಸಿಟಿಜನ್ಸ್, ವಾಟ್ ದೇ ಆರ್ ಸಪೋಸ್ ಟು ಡೂ. ಸೊ ಪೆಟ್ರೋಲಿಂಗ್ ಬಗ್ಗೆ ಹೇಳಿದ್ದೀರಿ, ಚೀತಾ ಪೆಟ್ರೋಲಿಂಗ್ ಕಡಿಮೆ ಇದೆ, ಹೊಯ್ಸಳ ಕಡಿಮೆ ಇದೆ. ಹೌದು, ಕಡಿಮೆ ಇದೆ ಡೆಫಿನೆಟ್ಲಿ. ಇಡೀ ಸಿಟಿದಲ್ಲಿ ಹೊಯ್ಸಳ ಅಂದ್ರೆ 250 ವಾಹನಗಳಿವೆ. ಬಟ್ ಡೇ ಅಂಡ್ ನೈಟ್ ಅವರು ಪೆಟ್ರೋಲಿಂಗ್ ಮಾಡ್ತಾನೆ ಇದ್ದಾರೆ. ಬಟ್ ಪೆಟ್ರೋಲಿಂಗ್ ಅದಕ್ಕೆ ಹೊಯ್ಸಳದು ಕೊರತೆ ಇಲ್ಲ, ಬಟ್ ಅವರು ಯಾವ ಜಾಗಗೆ ಯಾವ ಟೈಮ್ಗೆ ಹೋಗ್ಬೇಕು ಅದಕ್ಕೆ ಕೊರತೆ ಇದೆ ಬಹುಶಃ. ಸೊ ಅದು ಕೊರತೆ ಇದೆ. ಅದರ ಬಗ್ಗೆ ಕೂಡ ನಾವು ಅದೇ ಕ್ರೈಮ್ ಮ್ಯಾಪಿಂಗ್ ಸಿಸ್ಟಮ್ ಮಾಡ್ತಾ ಇದ್ದೇವೆ ಹೊಸದಾಗಿ ಕ್ರೈಮ್ ಮ್ಯಾಪಿಂಗ್. ಸೊ ಕ್ರೈಮ್ ಮ್ಯಾಪಿಂಗ್ ಅನಾಲಿಸಿಸ್ ಮೂಲಕ ಈ ಹೊಯ್ಸಳಗಳನ್ನು ಎಲ್ಲಿ ಕ್ರೈಮ್ ಆಗ್ತಾ ಇದೆ, ಯಾವ ಟೈಮ್ಗೆ ಆಗ್ತಾ ಇದೆ, ಯಾವ ಡೇಗೆ ಆಗ್ತಾ ಇದೆ, ಆ ಟೈಮ್ದಲ್ಲಿ ಆ ಡೇದಲ್ಲಿ ಹೊಯ್ಸಳದವರು ಆಗಲಿ, ಚೀತಾದವರು ಆಗಲಿ, ಡೇ ಬೀಟ್ದವರು ಆಗಲಿ ಅಲ್ಲಿ ಇರ್ಬೇಕಂತ ಒಂದು ಪ್ಲಾನ್ ನಾವು ಮಾಡ್ತಾ ಇದ್ದೇವೆ. ಬಟ್ ನೀವುಗಳು ನಮ್ಗೆ ಏನ್ ಸಹಾಯ ಮಾಡಬೇಕು, ಯಾವ ಕ್ರೈಮ್ ಯಾವ ಜಾಗದಲ್ಲಿ ಯಾವ ಟೈಮ್ ಯಾವ ಡೇಗೆ ಆಗ್ತಾ ಇದೆ ಅಂತ ಆ ಮಾಹಿತಿಯನ್ನು ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕೊಟ್ರೆ ನಾವು ಅದನ್ನೇ ಮಾರ್ಕ್ ಮಾಡ್ತೇವೆ. ಕೆಲವು ಕ್ರೈಮ್ ನಮ್ಮ FIR ಅಲ್ಲಿ ರೆಕಾರ್ಡ್ ಆಗಿದೆ, ಅದು ನಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ಕೆಲವು ಕ್ರೈಮ್ಗಳು ಸ್ಮಾಲ್ ಕ್ರೈಮ್, ಪ್ಯಾಟಿ ಕ್ರೈಮ್ ಇರ್ತದೆ. ಆ ಪ್ಯಾಟಿ ಕ್ರೈಮ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ಎನಿ FIR ಆರ್ ಪೊಲೀಸ್ ರೆಕಾರ್ಡ್. ಅಂತ ಕ್ರೈಮ್ ಬಗ್ಗೆ ರೋಡಿ ಹಾವಳಿ ಇದೆ, ಕುಡುಕರ ಹಾವಳಿ ಇದೆ, ಗಾಂಜಾ ಇದು ಮಾಡೋರ ಹಾವಳಿ ಇದೆ. ಅಂತ ಸಮಸ್ಯೆಗಳು ನೀವು ನಮಗೆ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಜಾಗ ಎಲ್ಲಿದೆ ಫೋಟೋ ಗೀಟೋ ಕೊಟ್ರೆ ವಿ ವಿಲ್ ಕೀಪ್ ಇಟ್ ಇನ್ ಅವರ್ ರೆಕಾರ್ಡ್ಸ್ ಅಂಡ್ ಅಕಾರ್ಡಿಂಗ್ಲಿ ಪೊಲೀಸ್ ಪೆಟ್ರೋಲಿಂಗ್ ವಿಲ್ ಬಿ ಪ್ಲಾನ್ ಫಾರ್ ದ ನೆಕ್ಸ್ಟ್ ಮಂತ್. ಸೊ ದಯವಿಟ್ಟು ಆ ಥರ ಮಾಹಿತಿ ಕೊಡಿ. ಅಂಡ್ ಇಲ್ಲೇ ತಮ್ಮ ಮುಂದೆ ಐ ಆಮ್ ಡೈರೆಕ್ಟಿಂಗ್ ಆಲ್ ದ ಇನ್ಸ್ಪೆಕ್ಟರ್ಸ್ ಹೂ ಆರ್ ಪ್ರೆಸೆಂಟ್ ಹಿಯರ್. ಎಲ್ಲ ನಮ್ಮ ಇನ್ಸ್ಪೆಕ್ಟರ್, ACP, ಹಿರಿಯ ಅಧಿಕಾರಿಗಳು ಯಾರು ಪ್ರೆಸೆಂಟ್ ಇದ್ದಾರೆ, ನಾನು ಅದಕ್ಕೆ ಅವರಿಗೆ ಕೂಡ ಡೈರೆಕ್ಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಟ್ ವಾಟ್ ಎವರ್ ಪಬ್ಲಿಕ್ ಇಂದ ಏನು ಖಚಿತವಾದಂತಹ ಮಾಹಿತಿ ಬರ್ತದೆ, ವೆರಿಫೈಡ್ ಇನ್ಫಾರ್ಮೇಶನ್,
ಈಗ ಅಲ್ಲಿ ಕುಡಿತಾ ಇದ್ದಾರೆ ಸರ್, ಆ ಗುಡ್ಡ ಮೇಲೆ ಕುಡಿತಾ ಇದ್ದಾರೆ, ರಾಗಿ ಗುಡ್ಡ ಮೇಲೆ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಅಲ್ಲ. ಸೊ ಯು ಟೆಲ್ ವಿತ್ ದ ಫೋಟೋ ಅಂಡ್ ಟೈಮ್, ಯು ಪ್ರೊವೈಡ್ ದಟ್ ಇನ್ಫಾರ್ಮೇಶನ್. Definitely police is going to take action on that information, and I am directing all the inspectors to take that action against whatever complaint you are giving with the proper records, with the photo, video, time. ಆ ಥರ ದಯವಿಟ್ಟು ಎಲ್ಲರೂ ಕೊಡಿ, ನಮಗೆ ಅನುಕೂಲ ಆಗೋದು ಇದೆ. ಅದು ಆ ಹೋಸ್ಲಾ ನಮ್ದು ವೇಸ್ಟ್ ಆಗ್ತಾ ಇದೆ, ಈ ಕಡೆ ಇರ್ತಾ ಇದೆ. ಈಗ ಇಲ್ಲಿ ಕ್ರೈಮ್ ಇಲ್ಲ, ನಮ್ಮ ಹೋಸ್ಲಾ ಟೈಮ್ ವೇಸ್ಟ್ ಆಗ್ತಾ ಇದೆ. ನಿಮ್ಮಲ್ಲಿ ಕ್ರೈಮ್ ಇದ್ರೆ ನಿಮ್ ಕಡೆಗೆ ಕಳಿಸ್ತೀನಿ ಹೋಸ್ಲಾ, ಅದು 24 hours ತಿರುಗಾಡೋದೇ ಇದೆ ಎಲ್ಲ ಹೋಸ್ಲಾ. ನನಗೇನಾಗಬೇಕು, ಎಲ್ಲಿ ಕ್ರೈಮ್ ಜಾಸ್ತಿ ಇದೆ ಅಲ್ಲಿ ತಿರುಗಿದ್ರೆ ಕ್ರೈಮ್ ಕಡಿಮೆ ಆಗ್ತದೆ. ಹೋಸ್ಲಾದು ದುಡ್ಡು ಹೀಗಾದ್ರೂ ಸರ್ಕಾರ ಖರ್ಚು ಮಾಡಿಬಿಟ್ಟಿದೆ, ಸಿಬ್ಬಂದಿದು ಸಂಬಳ ಎಲ್ಲ ಕೊಡ್ತಾ ಇದೆ, ಸ್ಯಾಲರಿ ಕೊಡ್ತಾ ಇದೆ ಗೌರ್ಮೆಂಟ್. ಬಟ್ ಯಾವ ಟೈಮಲ್ಲಿ, ಯಾವ ಜಾಗದಲ್ಲಿ, ಯಾವಾಗ ಎಲ್ಲಿ ಬೇಕು ನಮ್ಮ ಪೊಲೀಸ್ ಮ್ಯಾನ್, ಅದೇ ಕ್ಷಣ ಅಲ್ಲಿ ಹೋದ್ರೆ ಮಾತ್ರ ಅದು ಸರಿ ಆಗ್ಬಹುದು ಅಂತ ನನ್ನ ವ್ಯಕ್ತಿಗತ ಅನಿಸಿಕೆ ಇದೆ. ಮತ್ತೆ ಅದೇ ತರ ಆಗ್ಬೇಕು. ಅದಕ್ಕೆ ತಮ್ಮ ಮಾಹಿತಿ ನಮ್ಗೆ ಸಿಗದೆ ಇದ್ರೆ ಅದು ಆಗಲ್ಲ. ಅದು ಶಾರ್ಟೇಜ್ 100% ಶಾರ್ಟೇಜ್ ಕಾಣ್ತದೆ. ಅದು ಚೀತಾದು ಅಷ್ಟೇ, ಹೊಯ್ಸಲಾದು ಅಷ್ಟೇ. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಶಾರ್ಟೇಜ್, ಬಟ್ ಶಾರ್ಟೇಜ್ ಆಫ್ ಇನ್ಫಾರ್ಮೇಶನ್ ಟು ಟೇಕ್ ಆಕ್ಷನ್. ದಟ್ ಈಸ್ ಅ ಪ್ರಾಬ್ಲಮ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಸ್ ಪರ್ ಮೀ. ಅಂಡ್ ವಿ ಆರ್ ರೆಡಿ ಟು ಟೇಕ್ ಆಕ್ಷನ್, ಅಂಡ್ ಆಲ್ ಅವರ್ ಆಫೀಸರ್ಸ್ right up to commissioner to constable, everybody is eager to take action on your complaint. But ಮಾಹಿತಿ ಕೊರತೆ, ಕಮ್ಯುನಿಕೇಶನ್ ಗ್ಯಾಪ್ ಏನಾಗುತ್ತೆ, ಸರಿಯಾದ ಮಾಹಿತಿ ಸಿಗದೆ ಇರೋದ್ರಿಂದ ಅದು ಕೆಲವು ಪ್ರಾಬ್ಲಮ್ಸ್ ಉದ್ಭವ ಆಗ್ತದೆ, ಪರಿಹಾರ ಕ್ರಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಸ್ಪೆಸಿಫಿಕ್ ಮಾಹಿತಿ ಕೊಡಿ, ಸ್ಪೆಸಿಫಿಕ್ ಆಗಿ ಸೈಂಟಿಫಿಕ್ ಆಗಿ ಕೊಡಿ. ವಿ ವಿಲ್ 100% ಟೇಕ್ ಆಕ್ಷನ್ ಅಗೇನ್ಸ್ಟ್ ಆಲ್ ದಿಸ್ ಪ್ರಾಬ್ಲಮ್. ಈ ಗಾಂಜಾ ಪ್ರಾಬ್ಲಮ್ ಇರ್ಬೋದು, ತಾವು ಹೇಳಿದಿರಿ. I have directed ACP and all officers, we will give one dog. ಒಂದು ಗಾಂಜಾ ಇದು ಹಿಡಿಯುವ ನಾಯಿ, ಸ್ಪೆಷಲ್ ನಾರ್ಕೋ ಡಾಗ್, ಅದನ್ನು ನಮ್ಮ ಹತ್ರ ಇದೆ. ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಯೂಸ್ ಮಾಡೋದು ಹೆಂಗೆ ಅಂತ ಅದು ಕೊಡ್ತಾ ಇರೋದ್ರಿಂದ ಇವೆಲ್ಲ ಸಮಸ್ಯೆ. ಈಗ ಒನ್ ಡಾಗ್ ಐ ವಿಲ್ ಎಕ್ಸ್ಕ್ಲೂಸಿವ್ಲಿ ಅಲಾಟ್ ಟು ಯು, ಯು ಟೇಕ್ ಇಟ್ ಡೈಲಿ. ಒಂದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೇಳಿದ್ದಾರೆ, ಅವರು ದಿನಲ್ಲೂ ಇವರು ಬರ್ತಾರೆ, ಗಂಜಾದವರು ಬರ್ತಾರೆ, ಈ ಕಡೆ ಬರ್ತಾರೆ, ಪ್ರೆಸೆಂಟ್ ಟೌನ್ಗೆ ಬರ್ತಾರೆ, ಬಾಕ್ಸ್ ಟೌನ್ಗೆ ಬರ್ತಾರೆ. ಯು ಟೇಕ್ ದ ಪೊಲೀಸ್ ಡಾಗ್ ಅಂಡ್ ಟೀಮ್, ಎಂಟೈರ್ ಸ್ಕ್ವಾಡ್ ಯು ಟೇಕ್ ಅಂಡ್ ಯೂಸ್ ದಮ್. ಯಾರು ಎಲ್ಲಿ ಸಸ್ಪೆಕ್ಟ್ ಇರ್ತಾರೆ, ಯಾವ ಪಾರ್ಕ್ ಅಲ್ಲಿ ಅವರು ಇರ್ತಾರೆ, ಯಾವ ಇದರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಅವರು ಇರ್ತಾರೆ, ಯು ಟೇಕ್ ದ ಡಾಗ್ ಅಂಡ್ ಚೆಕ್ ದಮ್. ಸೊ ಪೊಲೀಸ್ ಡಾಗ್, ನಾರ್ಕೋ ಡಾಗ್ ಇದೆ, ಅದನ್ನು ಕೊಡ್ಬೋದು, ನಾವು ಅದನ್ನು ಕೊಡ್ತೀವಿ. ಅದನ್ನು ಇದೆ ಫ್ರೇಜರ್ ಟೌನ್, ಈ ಪುಲ್ಕೇಶಿ ನಗರ್ ಪೊಲೀಸ್ ಉಪವಿಭಾಗ ದಟ್ ಡಾಗ್ ಐ ವಿಲ್ ಅಲಾಟ್ ಫಾರ್ ನೆಕ್ಸ್ಟ್ 1 month. ಲೆಟ್ ದಮ್ ಟೇಕ್ ಆಕ್ಷನ್ ವೇರ್ ಎವರ್ ದೇ ವಾಂಟ್, ನೋ ಪ್ರಾಬ್ಲಮ್. ವಿ ಡೋಂಟ್ ಹ್ಯಾವ್ ಎನಿ ಶಾರ್ಟೇಜ್. ಯು ವಾಂಟ್ ಟು ಟೇಕ್ ಇನ್ your every police station 1 week, you take it. Yes, sir. It is allotted to you from today. Yes, you take it from CR North, you take it today. I will direct you. Yes, sir. So beat system ಬಗ್ಗೆ ಹೇಳಿದಿರಿ, ಹೌದು, ಬೀಟ್ ಸಿಸ್ಟಮ್ ಇಸ್ ಅ ಪ್ರಾಬ್ಲಮ್. ಯಾರು ಸಿಬ್ಬಂದಿ ದಿನ ಕೆಲವು ಬರ್ತಾರೆ, ರಾತ್ರಿ ಸೈಂಟಿಫಿಕ್ ಬೀಟ್ ಮಾಡ್ತೇವೆ ನಾವು, ಕಂಪ್ಯೂಟರೈಸ್ ಬೀಟ್ ಮಾಡ್ತೇವೆ, ಅದು ಇದು ಅಂತ ಎಲ್ಲ ಹೇಳ್ಕೊಳ್ತಾ ಇದ್ದೇವೆ ನಾವು. ಬಟ್ ಕರೆಕ್ಟ್ ಟೈಮ್ಗೆ ನಮ್ಮ ಪೊಲೀಸರು ಎಲ್ಲಿ ಸಿಕ್ಕಬೇಕು ಅಲ್ಲಿ ಸಿಗ್ತಾ ಇಲ್ಲ. ಆ ಥರ ಪಬ್ಲಿಕ್ ಹಂಚಿಕೆ ಇದೆ, ಅದು ಫ್ಯಾಕ್ಟ್ ಕೂಡ ಇದೆ. ಸೊ ದಟ್ ಇಸ್ ವೈ ವಿ ಆರ್ ಪ್ಲಾನಿಂಗ್. ಅದನ್ನೇ ಇವೆಲ್ಲ ಅನಾಲಿಸಿಸ್ ಅಂಡ್ ತಮ್ಮ ಮಾಹಿತಿ ಮೇರೆಗೆ ಅದನ್ನು ಹಾಕಬೇಕು. ಪೊಲೀಸರು ತಾವು ಹೇಳಿದ್ದು ಜಾಗ ಅಂದ್ರೆ ವ್ಯಕ್ತಿಗತ ಅಲ್ಲ, ಎಲ್ಲಿ ಕ್ರೈಮ್ ಆಗ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಆ ಜಾಗಕ್ಕೆ ಪೊಲೀಸ್ ಹೋಗ್ತಾ ಇದ್ರೆ ಮತ್ತೆ ಪೊಲೀಸ್ದು ಟೈಮ್ ಕೂಡ ವೇಸ್ಟ್ ಆಗುತ್ತೆ, ನಿಮ್ದು ಸಮಸ್ಯೆ ಪರಿಹಾರ ಆಗಲ್ಲ. ಸೊ ಅದರಲ್ಲಿ ನಾನು ಈ ಮೀಟಿಂಗ್ ಮೂಲಕ ಕೂಡ ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಡೈರೆಕ್ಷನ್ ಕೊಡ್ತಾ ಇದ್ದೀನಿ ದಟ್ ಎಲ್ಲಿ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ನೈಟ್ ರೌಂಡ್ ಅಲ್ಲಿ ಕೂಡ ನೀವುಗಳು ಚೆಕ್ ಮಾಡಬೇಕು ಎಲ್ಲಿ ಜಾಸ್ತಿ ಸೆನ್ಸಿಟಿವ್ ಇದೆ. ಕಳೆದ 5 ತಿಂಗಳಲ್ಲಿ 6 ತಿಂಗಳಲ್ಲಿ ಎಲ್ಲಿ ಮಗಿಂಗ್ ಇನ್ಸಿಡೆಂಟ್ ಆಗಿದೆ, ಎನಿ ಅದರ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನಿಂಗ್, ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನಿಂಗ್, ಮೊಬೈಲ್ ಸ್ನ್ಯಾಚಿಂಗ್ ಇಸ್ ಹ್ಯಾಪನಿಂಗ್, ಅಲ್ಲಿಗೆ ನೀವುಗಳು ಅಲ್ಲಿ ಜಾಸ್ತಿ ಪೊಲೀಸ್ ಹಾಕಬೇಕು, ಪೊಲೀಸ್ಗೆ ಚೆಕ್ ಮಾಡಬೇಕು, ಬೀಟ್ಗೆ ಚೆಕ್ ಮಾಡಬೇಕು ಅಂಡ್ ಡೂ ಎಕ್ಸ್ಟೆನ್ಸಿವ್ ಪೆಟ್ರೋಲಿಂಗ್. ಒಂದು ದಿನ ಎಲ್ಲ ಪೊಲೀಸರು ರಸ್ತೆ ಮೇಲೆ ಇದ್ದು ಇಡೀ ನೈಟ್ ರಸ್ತೆಯಲ್ಲಿ ನೈಟ್ ಔಟ್ ಮಾಡಬೇಕು, ಕ್ರೈಮ್ ನೈಟ್ ಔಟ್ ಮಾಡಬೇಕು. ನಾವು ಏನೇನು ಹೊಸ ವ್ಯವಸ್ಥೆ ಮಾಡಬೇಕು ನಿಮ್ಮ ಎಲ್ಲ ಸಹಾಯದಿಂದ, ಬಟ್ ನಿಮ್ಮ ಮಾಹಿತಿ ಮೇರೆಗೆ ಮಾಡಬೇಕು. ಅದು ನಮಗೆ ಮಾಹಿತಿ ಇರಲ್ಲ ಅಂತ ಅನ್ಕೊಳ್ಳಿ. ನಾವು ಇವತ್ತು ಇಲ್ಲಿ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀವಿ, ನಾಳೆ ಬೇರೆ ಕಡೆ ಬರ್ತೀವಿ. ಎಲ್ಲ ಇನ್ಸ್ಪೆಕ್ಟರ್ ಈಗ ಬಂದವರು ಒಂದು 15 ದಿವಸವರೆಗೆ ಬಂದವರು ಎಲ್ಲ. ಸೊ ಅವರಿಗೆ ಮಾಹಿತಿ ಇರಲ್ಲ. ಬಟ್ ನೀವು ಇಲ್ಲಿ 20 ವರ್ಷದಿಂದ ಇರ್ಬೋದು, 30-40 ವರ್ಷದಿಂದ ಇರ್ಬೋದು, ನಿಮ್ಮಲ್ಲಿ ಇರುವಂತ ಮಾಹಿತಿ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕಾನ್ಸ್ಟೇಬಲ್ ಪಾಪ ಅವರು 4-5 ವರ್ಷದಲ್ಲಿ ಹೋಗ್ಬಿಡ್ತಾರೆ, ನಮಗೆ ಏನು ಮಾಹಿತಿ ಇಲ್ಲವೇ ಇಲ್ಲ ನಿಮ್ಮ ಏರಿಯಾ ಬಗ್ಗೆ. ಸೊ ಆ ಮಾಹಿತಿಯನ್ನು ಸೂಕ್ತವಾಗಿ, ಸ್ಪಷ್ಟವಾಗಿ, ಸೈಂಟಿಫಿಕ್ ವಾಗಿ ನಮಗೆ ಕೊಟ್ರೆ ಆಯಾ ಇನ್ಸ್ಪೆಕ್ಟರ್ಸ್ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ತಾರೆ ಅಂತ ಅವರ ಪರವಾಗಿ ನಾನೇ ನಿಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಆಮೇಲೆ ಓಪನಿಂಗ್ ಟೈಮ್ ಬಗ್ಗೆ ಹೇಳಿದ್ದೀರಿ, ಇವೆಲ್ಲ ಈ ಅಂಗಡಿಗಳು ರಾತ್ರಿ ಓಪನ್ ಇರ್ತವೆ. ಈಗ ಸರ್ಕಾರ ಒಂದು ಕ್ರಮ ಕೈಗೊಂಡಿದೆ ದಟ್
in order to promote all the businessಗೆ ಒಳ್ಳೆಯದು ಆಗಲಿ, ಜನರಿಗೆ ಒಳ್ಳೆಯದು ಆಗಲಿ, ಟ್ರಾಫಿಕ್ ಕಡಿಮೆ ಆಗಲಿ ಅಂತ ಹೇಳಿ ರಾತ್ರಿ 1 ಗಂಟೆ ತನಕ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ಶಾಪ್ಸ್ಗೆ. ಎಲ್ಲ ವಾಟ್ ಎವರ್ ದೇ ಆರ್ ರೋಡ್ ಸೈಡ್ ವೆಂಡರ್ ಆರ್ ವೆದರ್ ದೇ ಆರ್ ಶಾಪ್ ಆರ್ ದೇ ಆರ್ ಮೆಡಿಕಲ್ ಶಾಪ್ ಆರ್ ಕಾಮನ್, 1 ಗಂಟೆ ಆದ ನಂತರ ಅದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಆ 1 ಗಂಟೆ ಆದ ನಂತರ ಏನಾದರೂ ಆಕ್ಟಿವಿಟಿ ನಿಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ಲಿ ವಿ ಕ್ಯಾನ್ take that action, but up to 1 o'clock we may not be able to take the action, but after 1 o'clock yes we are able to take action. ನಮ್ಮ ಅಧಿಕಾರಿಗಳು ಅದಕ್ಕೆ ಕ್ರಮ ಕೈಗೊಂಡಿದ್ದಾರೆ, ಆಗಲೇ ಕೈಗೊಳ್ತಾರೆ. ಬಟ್ ಯು ಶುಡ್ ಆಲ್ಸೋ ಆಸ್ ಎ ಪಬ್ಲಿಕ್ ಯು ಶುಡ್ ಅವರಿಗೆ ಬಹಿಷ್ಕಾರ ಹಾಕಬೇಕು. ಯಾರು 1 ಗಂಟೆ ಆದ ನಂತರ ಮತ್ತೆ ಇದು ಮಾಡ್ತಾರೆ, ಎಲ್ಲ ಅಂಗಡಿ ಓಪನ್ ಮಾಡ್ತಾರೆ, ಯು ಶುಡ್ ಟೆಲ್ ದಟ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಶುಡ್ ಇಶ್ಯೂ ಅ ನೋಟಿಸ್ ಟು ದಮ್ ಅಂಡ್ ಸೆಂಡ್ ಅ ಕಾಪಿ ಟು ಪೊಲೀಸ್ ಸ್ಟೇಷನ್. ನಿಮ್ಮ ಹಂತದಲ್ಲಿ ಒಂದು ಕ್ರಮ ಕೈಗೊಳ್ಳಿ, ಆಮೇಲೆ ನೆಕ್ಸ್ಟ್ ಪೊಲೀಸ್ ಹಂತಕ್ಕೆ ಬನ್ನಿ. ಮೊದಲನೇದಾಗಿ ಪೊಲೀಸ್ ಹಂತಕ್ಕೆ ಬಂದರೆ ಸರಿ ಆಗಲ್ಲ. ಫಸ್ಟ್ ಯು ಟ್ರೈ ಎಟ್ ಯುವರ್ ಲೆವೆಲ್, ದೆನ್ ಯು ಕಮ್ ಟು ಪೊಲೀಸ್ ಸ್ಟೇಷನ್. ಪೊಲೀಸ್ ವಿಲ್ ಬಿ ಆಲ್ವೇಸ್ ಈಗರ್ ಟು ಹೆಲ್ಪ್ ಆಲ್ ಆಫ್ ಯು. ಸೊ ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಅಂಡ್ ಅದರ ಬಗ್ಗೆ ಬಹುಶಃ ನಮ್ಮ ಅಧಿಕಾರಿಗಳಿಗೆ ಕೂಡ ಏನು ತೊಂದರೆ ಇಲ್ಲ. ದೇ ಆರ್ ಆಲ್ಸೋ ರೆಡಿ ಟು ಟೇಕ್ ಆಕ್ಷನ್ ಡ್ಯೂರಿಂಗ್ ನೈಟ್ ರೌಂಡ್ ಅಬೌಟ್ ದಿಸ್ ಲೇಟ್ ಓಪನಿಂಗ್ ಶಾಪ್ಸ್. ಅಂಡ್ ವಿ ಕ್ಯಾನ್ ಗಿವ್ ದಮ್ ಇನ್ ರೈಟಿಂಗ್ ಆಲ್ಸೋ. ಈ ಶಾಪ್ ಅಸೋಸಿಯೇಷನ್ಗೆ ರೈಟಿಂಗ್ ಅಲ್ಲಿ ಕೊಡಿ ದಟ್ ದಿಸ್ ಇಸ್ ದ ಟೈಮ್ ಇಸ್ 1 o'clock. 1 o'clock ಆದ ನಂತರ ಯಾರು ಅಕಸ್ಮಾತಾಗಿ ಓಪನ್ ಆಗಿದ್ರೆ ವಿ ವಿಲ್ ಟೇಕ್ ಪ್ರಾಪರ್ ಆಕ್ಷನ್ ಆಸ್ ಪರ್ ಲಾ. ಅಂಡ್ ಅದನ್ನೇ ನೀವು ಯು ಕ್ಯಾನ್ ಟೇಕ್ ಆಕ್ಷನ್ ಅಂಡರ್ ಪೋರ್ಟ್ಫೋ ಆಕ್ಟ್, ಯು ಕ್ಯಾನ್ ಟೇಕ್ ಆಕ್ಷನ್ ಅಂಡರ್ ವೇರಿಯಸ್ ಆಕ್ಟ್ಸ್, ಯು ಕ್ಯಾನ್ ಟೇಕ್ ಆಕ್ಷನ್. Why don't you take action under KPA, Karnataka Police Act? You take some petty case, register some petty case. First you give them notice and then seek their acknowledgement. After that you take the action against such shops which are opening. Fraser Town food mela ಬಗ್ಗೆ ಸಾಕಷ್ಟು ಪ್ರಸ್ತಾಪ ಆಗಿದೆ ಈ ಸಭೆಯಲ್ಲಿ. So that is definitely, police is a one agency of course, but this is the prerogative of BBMP or municipal corporation. If municipality is determined not to do it, police will definitely assist them not to do it. We have no problem, we will assist. But that call has to be taken by BBMP, which is the local authority here. So ಅವರು ಮಾತ್ರ ತೀರ್ಮಾನಕ್ಕೆ ಬಂದರೆ ಇದು ಬೇಡವೇ ಬೇಡ ಅಂತ ಹೇಳಿ, I will also issue the instruction that without writing, if nobody has permission, they can't sit there. So that kind of meeting should be done probably. If BBMP and our police officers and other local administration has to cooperate with that, and they can take action. ಬಟ್ ಅದು ನಿಮಗೆ ಮಾಡದೇ ಇದ್ರೆ ನೀವು ಅಟ್ಲೀಸ್ಟ್ 1,000 ಕ್ಯಾಮ್ರಾ ಹಾಕಬೇಕು ನಿಮ್ಮ ಏರಿಯಾದಲ್ಲಿ, ಆವಾಗ ಈ ಅವಕಾಶವನ್ನು ಕೊಡ್ತೇವೆ, ಇಲ್ಲಾಂದ್ರೆ ಬೇಡ. ಸೊ ಯು ಪ್ಲೀಸ್ ಟೇಕ್ ಸಮ್ ಡ್ರೈವ್ ಇನ್ ಲಿಯೂ ಆಫ್ ದಟ್ ಇಫ್ ದಟ್ ಹ್ಯಾಪನ್. ಇಟ್ ಈಸ್ ಫಾರ್ ಯುವರ್ ಗುಡ್ನೆಸ್ ಓನ್ಲಿ. ಐ ಆಮ್ ಟೆಲಿಂಗ್ ಯುವರ್ ಏರಿಯಾ ವಿಲ್ ಬಿಕಮ್ ಮಚ್ ಮೋರ್ ಸೆಕ್ಯೂರ್, ಮಚ್ ಮೋರ್ ಬೆಟರ್ ದೆನ್ ವಾಟ್ ಇಟ್ ಈಸ್ ಟುಡೇ. ಸೊ ಅದು ಒಂದು ಮಾಡಬೇಕು ನೀವು. ದೆನ್ crime mapping I told, then beat system we are doing something. We will try to improve the beat system also. Then 112 I told, we are using all the best technology. New York City ಅಲ್ಲಿ ಟೆಕ್ನಾಲಜಿ ಯಾವ ಥರ ಇದೆ, ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕೂಡ ಟೆಕ್ನಾಲಜಿ ಅದೇ ಥರ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ. ಬಟ್ ಅದನ್ನು ನೀವು ಮಾಹಿತಿ ಮೇಲೆ ಅದು ಕೊಡ್ತಾ ಇದೆ. ಅಲ್ಲಿ ಸಿಟಿಜನ್ಸ್ ಏನಿದೆ 911ಗೆ ಫೋನ್ ಮಾಡಿ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಸರ್ ಇಲ್ಲಿ ಎಕ್ಸಾಕ್ಟ್ ದಿಸ್ ಪ್ಲೇಸ್ ದಿಸ್ ಇಸ್ ದ ಇನ್ಸಿಡೆಂಟ್. ನಮ್ಮವರು ಹೇಳೋದಿಲ್ಲ, ಬಾಯಿಂದ ಹೇಳ್ತಾರೆ. ಅದಕ್ಕೆ ಏನು ಅದು ರೆಕಾರ್ಡ್ ಬಿಲ್ಡಪ್ ಆಗಲ್ಲ. ನಮ್ದು ರೆಕಾರ್ಡ್ ಬಿಲ್ಡಪ್ ಮಾಡಿಸಿ ನಮ್ದು. Last 3 months back is Madam, I will speak after. I will just finishing. I am just speak to you personally. Then cheating ಬಗ್ಗೆ ಹೇಳಿದ್ದೀರಿ. ಹೌದು, ಚೀಟಿಂಗ್, ಮೀಟರ್ ಬಡ್ಡಿ, ಶೆಲ್ ಕಂಪನಿ ಆ ಥರ ಸಮಸ್ಯೆ ಇದೆ. ಈ ಕೆಲವು ಭಾಗಗಳಲ್ಲಿ ನನ್ನ ಗಮನಕ್ಕೆ ಹಿಂದೆಯಿಂದ ಇದೆ. ದೇರ್ ಆರ್ ಕೆಲವು ಈ ಥರ ಮೋಸ ಮಾಡ್ತಾರೆ, ಮೀಟರ್ ಬಡ್ಡಿ ಮಾಡೋರು ಇರ್ತಾರೆ, ಚೀಟಿಂಗ್ ಮಾಡೋರು ಕಂಪನಿಗಳು ಇರ್ತಾರೆ. ಬಟ್ ಪೊಲೀಸ್ ಕಾಂಟ್ ಟೇಕ್ ಸೋ ಮೋಟ್ ಆಫ್ ಆಕ್ಷನ್ ಅಗೇನ್ಸ್ಟ್ ಸಚ್ ಪೀಪಲ್. ಪೊಲೀಸ್ ಕ್ಯಾನಾಟ್ ಟೇಕ್, ನಾವು ತಾನೇ ಆಕ್ಷನ್ ತಗೊಳ್ಳಕ್ಕೆ ಬರಲ್ಲ. ನೀವುಗಳು ಏನು ಮಾಡಬೇಕು, ಅದಕ್ಕೆ ಕ್ರಮ ತಗೊಳ್ತೇವೆ ನಾವು. ಬಟ್ ಒಂದು ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ಗೆ, ಅಥವಾ ಕಾನ್ಫಿಡೆನ್ಷಿಯಲ್ ಮಾಹಿತಿ ಆದರೂ ಕೊಡಬೇಕು ನಮಗೆ. ವಿ ಹ್ಯಾವ್ ಡಿಫರೆಂಟ್ ಸ್ಕ್ವಾಡ್ ಟು ಟೇಕ್ ಆಕ್ಷನ್, ಅದಕ್ಕೇನು ತೊಂದರೆ ಇಲ್ಲ. ಬಟ್ ತಾವುಗಳು ಮಾಹಿತಿಯನ್ನು ಕೊಡದೇ ಇದ್ರೆ ಅದೇ ಅಗೇನ್ ಮಾಹಿತಿ ಕೊಡ್ತಾ ಇದ್ದು. ಸೊ ಮಾಹಿತಿ ಕೊಡಿ, ಕೇಸ್ ಕೊಡಿ, ಕಂಪ್ಲೇಂಟ್ ಕೊಡಿ. ನೋ ಪೊಲೀಸ್ ವಿಲ್ ಟೇಕ್ ಆಕ್ಷನ್ ತಾನೇ ಮಾಡ್ತಾರೆ ಅಂತ ಹೇಳಿದ್ರೆ ಯಾವತ್ತೂ ಆಗಲ್ಲ. ಯು ವಾಂಟ್ ಆಕ್ಷನ್, ಯು ಗಿವ್ ಕಂಪ್ಲೇಂಟ್, ವಿ ವಿಲ್ ಟೇಕ್ ಆಕ್ಷನ್ 100%. We are not taking action, you come to me, meet me personally. I will ensure that this local policeman here will take action to any of your problem which is in our purview under the law, and we are supposed to take action. We will definitely take action. So with these words, I have noted down all the points and concerned police station ge kalastini in writing. But still ತಾವು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ತಮ್ಮದು ಸಾಕಷ್ಟು ಸಮಯ, ಅಮೂಲ್ಯವಾದಂಥ ಸಮಯವನ್ನು ಈಗ ಕೊಟ್ಟಿದ್ದೀರಿ. 2 ಗಂಟೆವರೆಗೂ 11ರಿಂದ
ಸೊ ಇದಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ನಮ್ಮ ಅಭಿನಂದನೆಯನ್ನು ಮತ್ತೆ ನನ್ನ ಎಲ್ಲ ಸಹೋದ್ಯೋಗಿಗಳ ಅಭಿನಂದನೆಯನ್ನು ತಮ್ಮೆಲ್ಲರಿಗೂ ಸಲ್ಲಿಸಿ ಇದಕ್ಕೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಿಕ್ಕೆ ವಿಶೇಷವಾಗಿ ಗಾಂಜಾ ಹಾವಳಿ ಇದೆ. ಅದು ನಮಗೆ ಕೂಡ ಈ ಬ್ಯಾಂಗ್ಳೂರ್ ಡ್ರಗ್ಸ್ ಮುಕ್ತ ಬ್ಯಾಂಗ್ಳೂರ್ ಮಾಡ್ಬೇಕಂತ ನಮ್ಮ ಇದು ಇದೆ ಪ್ರಣ. ನೀವು ಅದಕ್ಕೆ ನಮಗೆ ಹೆಲ್ಪ್ ಮಾಡಬೇಕು. ನೀವು ಹೆಲ್ಪ್ ಮಾಡದೇ ಇದ್ರದ್ದು ಸಾಧ್ಯ ಯಾವುದೂ ಕಾರಣಕ್ಕೆ ಆಗಲ್ಲ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.